ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಕನ್ನಡದ ಅಭಿನವ ಭೋಜರಾಜ ಯಾರು? ಚಂದೋಂಬುದಿ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಶನ್ನಾದೇವಿ ಒಡೆಯರು, ಕೃಷೇಂದ್ರ ಒಡೆಯರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಎರಡನೇ ಪ್ರಶ್ನೆ, ಕನ್ನಡದ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಯಾರು? ಆರ್ ನರಸಿಂಹಾಚಾರ್, ಜಯೇಂದ್ರ, ರಿಯಾಟ್, ಕರ್ಕ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆರ್ ನರಸಿಂಹಾಚಾರ್. ಮೂರನೇ ಪ್ರಶ್ನೆ, ಕನ್ನಡದ ಕಬೀರ ಯಾರು? ಜಿತೇಂದ್ರ, ಶರೀಫ್, ಶಿಶುನಾಳ ಶರೀಫ, ಒಡೆಯರ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಶಿಶುನಾಳ ಶರೀಫ. ನಾಲ್ಕನೇ ಪ್ರಶ್ನೆ, ಕನ್ನಡದ ಭಾರ್ಗವ ಯಾರು? ಕರ್ಣ, ಮಹಾದೇವ, ರಾಜೇಂದ್ರ, ಕೆ ಶಿವರಾಮ ಕಾರಂತ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೆ ಶಿವರಾಮ ಕಾರಂತ. ಐದನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಯಾರು? ಹರ್ಡೇಕರ್ ಮಂಜಪ್ಪ, ಬಿ ಎಂ ಶ್ರೀಕಂಠ, ರೀಟಾ ನಾಯ್ಡು, ಕಾವ್ಯರಾಜ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ. ಆರನೇ ಪ್ರಶ್ನೆ, ಹೃದಯ ರೋಗಗಳಿಗೆ ಕಾರಣವಾಗಬಹುದಾದ ಆಹಾರದಲ್ಲಿನ ವೈರಾಣು ಯಾವುದು? ಬೋಜನಸ್, ವಿಟಮಿನ್ ಡಿ, ಜಂಕ್ ಫುಡ್, ಲಿಸ್ಟೀರಿಯಾ ಮೊನೊಸೈಬೋಜಿನ್ಸ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಲಿಸ್ಟೀರಿಯಾ ಮೊನೊಸೈಬೋಜಿನ್ಸ್. ಏಳನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಧಿಕ ಆಸಿಡ್ ಮಳೆಯಾಗಿರುವ ದೇಶ ಯಾವುದು? ಭಾರತ, ಚೀನಾ, ಆಫ್ರಿಕಾ, ಅಮೇರಿಕಾ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚೀನಾ. ಎಂಟನೇ ಪ್ರಶ್ನೆ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಯಾರು? ಶ್ರೀರಂಗಣ್ಣ, ಕೆಂಪೇಗೌಡ, ಕೆಂಪಣ್ಣ, ಪ್ರೊ ಅಂಬಳಿಕೆ ಹಿರಿಯಣ್ಣ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪ್ರೊ ಅಂಬಳಿಕೆ ಹಿರಿಯಣ್ಣ. ಒಂಬತ್ತನೇ ಪ್ರಶ್ನೆ, ನಾಸಾದ ಖಗೋಳಶಾಸ್ತ್ರಜ್ಞರು ಪತ್ತೆ ಹಚ್ಚಿರುವ ಅತ್ಯಂತ ಚಿಕ್ಕ ಗ್ರಹದ ಹೆಸರೇನು? ಕೆಪ್ಲರ್ 10b, ಕೆಪ್ಲರ್ 10c, ಕೆಪ್ಲರ್ 10d, ಕೆಪ್ಲರ್ 10e. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೆಪ್ಲರ್ 10b. ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಜಾತಿ ಗಣತಿ ನಡೆದದ್ದು ಯಾವಾಗ? 1930, 1931, 1932, 1933. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1931. ಹನ್ನೊಂದನೇ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಇರಬಹುದಾದ ಜೀವಿಗಳ ಹುಡುಕಾಟಕ್ಕೆ ಮೀಸಲಾದ ಜೀವಶಾಸ್ತ್ರದ ಒಂದು ಭಾಗವನ್ನು ಏನೆಂದು ಕರೆಯುತ್ತಾರೆ? ಎಕ್ಸೋಬಯಾಲಜಿ, ರಾಮ್ ಬಯಾಲಜಿ, ರಾಘವ ಬಯಾಲಜಿ, ರಿಕ್ಸ್ ಬಯಾಲಜಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಎಕ್ಸೋಬಯಾಲಜಿ. ಹನ್ನೆರಡನೇ ಪ್ರಶ್ನೆ, ಸಮತಟ್ಟಾದ ಸ್ಥಳದ ಮತ್ತು ಭೂಮಿಯ ಕಾಂತಕ್ಷೇತ್ರದ ನಿರ್ದೇಶಕದ ನಡುವಿನ ಕೋನವನ್ನು ಅಳೆಯುವ ಸಾಧನವನ್ನು ಏನೆಂದು ಕರೆಯುತ್ತಾರೆ? ಕೋನ, ಡಿಪ್ ಸರ್ಕಲ್, ಸ್ಕೇಲ್, ದಾರ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಡಿಪ್ ಸರ್ಕಲ್. 13ನೇ ಪ್ರಶ್ನೆ, 1519ರಲ್ಲಿ ವಿಶ್ವ ಪರ್ಯಟನೆಯನ್ನು ಆರಂಭಿಸಿ ಅಟ್ಲಾಂಟಿಕ್ನಿಂದ ಮ್ಯಾಗೆಲ್ಲಾನ್ ಜಲಸಂಧಿಗಳ ಮಾರ್ಗವಾಗಿ ಪೆಸಿಫಿಕ್ಗೆ ದಾರಿಯನ್ನು ಕಂಡುಹಿಡಿದವರು ಯಾರು?
ಮ್ಯಾಂಗನೀಸ್, ಮ್ಯಾಗೆಲಾನ್, ಶ್ರೀರಾಜ್, DL ನರಸಿಂಹಾಚಾರ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮ್ಯಾಗೆಲಾನ್. 14ನೇ ಪ್ರಶ್ನೆ. ಪೆಟ್ರೋಲಿಯಂ ಖನಿಜವನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುವ ರಾಜ್ಯಗಳು ಯಾವುವು? ಅಸ್ಸಾಂ, ಗುಜರಾತ್, ಚೀನಾ, ಚೆನ್ನೈ, ಆಫ್ರಿಕಾ, ಅಮೆರಿಕಾ, ಗುಲ್ಬರ್ಗಾ, ಗೋವಾ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.